ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ SVD ಕನ್ನಡದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ವಿಷಯ ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಂದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ನಾವು ನೆರವೇರಿಸ್ತಾ ಹೋಗ್ತಾ ಇದ್ದೀವಿ. ಈ ಒಂದು ವಿಷಯವಾಗಿ ನಾವು ಹೇಳೋದಾದರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದು ವಿಶೇಷವಾದಂಥ ಹಬ್ಬ ಹರಿದಿನಗಳು ಬರ್ತಾನೆ ಇರುತ್ತೆ. ಅದರಲ್ಲಿ ನಮ್ಮ ಸಂಪ್ರದಾಯಸ್ಥವಾಗಿ ನಮ್ಮ ಹೆಣ್ಣು ಮಕ್ಕಳುಗಳು ಈ ಒಂದು ಪೂಜಾ ವಿಧಾನಗಳನ್ನು ವಿಶೇಷವಾಗಿ ಆಚರಿಸ್ತಾ ಹೋಗ್ತಾರೆ. ಆದರೆ ನಾನು ನಿಮಗೆ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಮಾಘ ಮಾಸ. ಮಾಘ ಮಾಸದಲ್ಲಿ ವಿಶೇಷವಾದಂಥ ದಿನದಲ್ಲಿ ಪೂಜಾ ವಿಧಾನಗಳು ತುಂಬ ವಿಜೃಂಭಣೆಯಿಂದ ತುಂಬ ಭಕ್ತಿಪೂರ್ವಕವಾಗಿ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಾವು ಸಾಕಷ್ಟು ಕಡೆ ನೋಡಿರ್ತೇವೆ. ನಾನು ಇವತ್ತು ಕೂಡ ಅದೇ ವಿಶೇಷ ದಿನದಿಂದ ಪೂಜೆಗಳನ್ನು, ಅಂದರೆ ಏನು ಈ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಪೂಜೆಗಳನ್ನು ಯಾವ ರೀತಿ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಅಂತಕ್ಕಂಥದ್ದನ್ನು ನಾನು ಇಲ್ಲಿ ವೀಕ್ಷಣೆಯನ್ನು ಮಾಡ್ತಿದ್ದೆ. ಮಾಡಿರ್ತಕ್ಕಂಥದ್ದನ್ನ ಹೇಗೆ ಮಾಡ್ಬೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ 2 ಬೆಲ್ಲದ ಅಚ್ಚನ್ನು ಇಟ್ಕೊಂಡಿದ್ದಾರೆ. ತದನಂತರ 2 ಬಾಳೆಹಣ್ಣು, ಹೂವು, ಅರಿಶಿಣ, ಕುಂಕುಮ ಮತ್ತು ಸುಮಾರು ಒಂದು ಅರ್ಧ kg ಅಕ್ಕಿಯನ್ನು ಇಟ್ಕೊಂಡಿದ್ದಾರೆ. ತದನಂತರ ಅದಕ್ಕೆ ತುಪ್ಪದ ಬತ್ತಿಯನ್ನು ಹಚ್ತಾ ಇದ್ದಾರೆ ಮತ್ತು ಎಲೆ ಅಡಿಕೆ ಇಟ್ಟಿದ್ದಾರೆ. ಇದನ್ನೆಲ್ಲ ಇಟ್ಟು ತಮಗಿಷ್ಟವಾದಂಥ ತುಂಬ ಭಕ್ತಿಯಿಂದ ನಿಮಗೆ ಯಾವ ದೈವಿಕವಾಗಿ, ಅಂದರೆ ನಿಮಗೆ ಯಾವ ದೈವತೆಗಳ ಮೇಲೆ ನಿಮಗೆ ತುಂಬ ಇಷ್ಟವಿರುತ್ತೆ ಅದನ್ನು ನೀವು ಅವರಿಗೆ ಈ ಒಂದು ತುಪ್ಪದ ಆರತಿಯನ್ನು 24 ದಿನಗಳ ಕಾಲ ಇದನ್ನು ನೀವು ಪೂಜೆ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಬದಲಾವಣೆ ಆಗುತ್ತೆ, ನಿಮ್ಗೆ ಇರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಬೇಗ ನಿಮಗೆ ಈಡೇರುತ್ತೆ. ನೋಡಿ, ಪ್ರತಿದಿನ ಈ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಅಂದ್ಕೊಂಡಿರೋಂಥ ಕೆಲಸಗಳು ಶೀಘ್ರವಾಗಿ ನಿಮಗೆ ಲಭಿಸುತ್ತೆ. ತದನಂತರ ಕೊನೆಯ ದಿನ ನೀವು ತಣ್ಣೀರು ಸ್ನಾನ, ಅಂದರೆ ಮಧ್ಯರಾತ್ರಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಅಲ್ಲಿ ನೀವು ದೇವರಿಗೆ ತುಪ್ಪ ದೀಪ ಹಚ್ಚಿ ಕಳಸದಿಂದ ಪೂಜೆಯನ್ನು ಮುಗಿಸಿದರೆ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಲಭಿಸುತ್ತೆ. ನಿಮ್ಗೆ ಯಾವುದೇ ಇಷ್ಟವಾದ ದೇವತೆ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಚಾಮುಂಡೇಶ್ವರಿ ತಾಯಿ ಇರ್ಬೋದು, ಕಬ್ಬಳಮ್ಮ ಇರ್ಬೋದು, ಮತ್ತು ಗಜಗೌರಿ ಇರ್ಬೋದು, ಯಾವುದೇ ಆಗಲಿ ನೀವು ಮಾಡೋದ್ರಿಂದ ನಿಮಗೆ ಅಂದ್ಕೊಂಡಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ನಿಮಗೆ ಫಲಿಸುತ್ತೆ. ನೀವು ಮಾಡಿ ಸಾಧ್ಯವಾದ ಮಟ್ಟಿಗೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯ ದೂರ ಮಾಡ್ಕೊಳ್ಳಿ. ಈ ಒಂದು ತುಂಬ ವಿಶೇಷವಾದಂಥ ಈ ಒಂದು ಏನಿದೆಯಾ ಮಾಘ ಮಾಸ ಅನ್ನೋದಿದೆಯಲ್ಲ, ಈ ಮಾಘ ಮಾಸದಲ್ಲಿ ನೀವೇನು ಭಯ, ಭಕ್ತಿ, ಪೂಜಾ ವಿಧಾನಗಳಿಂದ ನೀವೆಷ್ಟು ಶ್ರೇಷ್ಠತೆಯಲ್ಲಿ ಇರ್ತೀರೋ ಅಷ್ಟು ಕೂಡ ನಿಮಗೆ ಲಭಿಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಸಾಕಷ್ಟು ಜನಗಳಿಗೆ ಆರ್ಥಿಕ ಪರಿಸ್ಥಿತಿ, ಮಾನಸಿಕ ಒತ್ತಡ ಇದೆಲ್ಲ ಏನೆಲ್ಲ ಇರ್ತದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ, ಆ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಕೂಡ